ಬೆಂಬಲಿಸಿ ಅವಿರೋಧವಾಗಿ ಆಯ್ಕೆ ಮಾಡಿಕೊಟ್ಟಿದ್ದಾರೆ. ಅವಿರೋಧ ಆಯ್ಕೆ ಮಾಡಿಕೊಡ್ಲಿಕ್ಕೆ ಕಾರಣ ಅಂತಂದ್ರೆ DCC ಬ್ಯಾಂಕ್ನಿಂದ ಸಿಗಬೇಕಂತ ಉದ್ದೇಶದಿಂದ ಇವತ್ತು ಅವರು ಗೆದ್ದು ಬಂದಿದ್ದಾರೆ. ಅದಕ್ಕೆ ಅವರಿಗೆ ನಾನು ಕೂಡ ಮುಂದಿನ 5 ವರ್ಷದಲ್ಲಿ ಅವರಿಗೂ ಕೂಡ ರೈತರಿಗೆ ಹೆಚ್ಚಿನ ಸಾಲ ಸೌಲಭ್ಯ ಕೊಡೋದು ಒಂದು ಪ್ರಾಮಾಣಿಕ ವ್ಯವಸ್ಥೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇವೆ. ಯಾರು ಕೂಡ ನಾಮಿನೇಷನ್ ಹಾಕಲಿ ಅವ್ರಿಗೆ ಬಿಟ್ಟಿದ ವಿಷಯ ನಮಗೇನು ನಿಮ್ದು ವರ್ಚಸ್ಸು ಅಷ್ಟಿದೆ. ವರ್ಚಸ್ಸಲ್ಲ, ಅವ್ರಿಗೆ ಬಿಟ್ಟಿದ ವಿಷಯ. ಯಾರು ನಾವೇನು ಬ್ಯಾಡ ಅಂತ ಯಾರಿಗೆ ಹೇಳಿಲ್ಲ. ಇಲ್ಲ, ನಿಮ್ಮ ಮೇಲೇನು ಪ್ರೀತಿ ಅಂತ ಅದು ಗೊತ್ತಿಲ್ಲ. ಯಾರ ಮ್ಯಾಗ ಪ್ರೀತಿ ಇತ್ತು ನಂಗೆ ಗೊತ್ತಿಲ್ಲ. ಹಾಕ್ಬೋದಾಗಿತ್ತು. ನಾವೇನು ಬ್ಯಾಡ ಅಂತ ಯಾರಿಗೇನು ಬ್ಯಾಡ ಅಂತೂ ಹೇಳಿಲ್ಲ. ಏನು ತಗೊಂಡ್ರು ಯಾರಿಗೂ ಹೇಳಿಲ್ಲ. ಯಾವ ಪ್ಯಾನಲ್ ಭಾಳ ಚರ್ಚೆ ಆಗ್ತದೆ. ಅಧ್ಯಕ್ಷ ಉಪಾಧ್ಯಕ್ಷ ನಮಗೇನು ಸಂಬಂಧ ಇಲ್ಲ. ನಾವು ಬರೀ ಅಭಿವೃದ್ಧಿ DCC ಬ್ಯಾಂಕ್ದಾಗ ಚಿಕ್ಕೋಡಿ ತಾಲೂಕಾಗ ಅಭಿವೃದ್ಧಿ ಬಗ್ಗೆ ವಿಚಾರ ಮಾಡೋರು. ಅಧ್ಯಕ್ಷ ಉಪಾಧ್ಯಕ್ಷ ಅದ್ರ ಬಗ್ಗೆ ನಾವು ಯಾವ ಪೆನಲ್ ಇಲ್ಲ. ಏನ ಸ್ವತಂತ್ರ ಪೆನಲ್ ಪೆನಲ್ ಅಂತ ನಮ್ದೇನಿಲ್ಲ. ಸ್ವತಂತ್ರವಾಗಿ ಗಣೇಶ್ ಹುಕ್ಕೇರಿ ಆರಿಸಿ ಬಂದ. ಯಾರ ಬೆನ್ನು ಹತ್ತಿ ಆರಿಸಿ ಬಂದಿಲ್ಲ. ನಮ್ಮ ಸ್ವತಂತ್ರವಾಗಿ ನಾವು ನಮ್ಮ ರೈತರು ನಮಗೆ ಬೆಂಬಲಿಸಿದರು. ನಾವು ಆರಿಸಿ ಬಂದೆವು. ಮುಂದಿನ 5 ವರ್ಷ ಗಣೇಶ್ ಹುಕ್ಕೇರಿ ಕೆಲಸ ಮಾಡ್ತಾರೆ. ಬೆಳಗಾವಿ ಜಿಲ್ಲೆದಾಗ ಅತ್ಯಂತ ಹಿರಿಯ ನಾಯಕರಿದ್ದೀರಿ. ಈ DCC ಬ್ಯಾಂಕಿನ ಇತ್ತೀಚೆಗೆ ಬೆಳವಣಿಗೆ ಹಿರಿಯ ನಾಯಕರಿದ್ರೆ ಏನು ಮಾಡಬೇಕು? ಇಲ್ಲ, ನೀವು ಸಲಹೆ ಕೊಡಬೇಕು, ಮಾರ್ಗದರ್ಶನ ಮಾಡಬೇಕು. ನಿಮ್ಮ ಮಾರ್ಗದರ್ಶನ ಡೆವಲಪ್ಮೆಂಟ್ ಬಗ್ಗೆ, ರೈತರ ಅಭಿವೃದ್ಧಿಯ ಬಗ್ಗೆ ಏನಾರೇ ನಮ್ಮನ್ನ ವಿಶ್ವಾಸ ಆಗಿ ತೊಗೊಂಡ್ರೆ ಅದ್ರ ಬಗ್ಗೆ ನಾವು ಹೇಳಲಿಕ್ಕೆ ತಯಾರಿದೆ. ನವೆಂಬರ್ದಾಗ ಆಗಲೇ ಇಲ್ಲ ನೋಡಿದ್ವಿ. ಅವಾಗ ನವೆಂಬರ್ದಾಗ ವಿಸ್ತರಣೆ ಆಗಲಿ, ಆ ಮುಂದೆ ವಿಚಾರ ಮಾಡಕ್ಕೆ ಬರೀ. ಯಾರು ಆಗ್ತಾರ ನಿಮ್ಗೆ ಗೊತ್ತಾಗ್ತಿಲ್ಲ ಮುಂದೆ. ಇದು ಈ ಕ್ಷಣದ ಸುದ್ದಿ. ಹೆಚ್ಚಿನ ಸುದ್ದಿಗಳಿಗಾಗಿ ಸುವರ್ಣ ಜನನಿ ನ್ಯೂಸ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡುವುದನ್ನು ಮರಿಬೇಡಿ.